ಗೆಳೆಯರೇ, ನಾವಿವತ್ತು ಫ್ಲಿಪ್ಕಾರ್ಟಲ್ಲಿ ಕ್ರೆಡಿಟ್ ಕಾರ್ಡ್ ಮೂಲಕ ಒಂದು ಕ್ರೆಡಿಟ್ ಕಾರ್ಡ್ನ EMI ಮೂಲಕ ಯಾವ ರೀತಿ ಯಾವುದಾದ್ರು ವಸ್ತುಗಳನ್ನ ತರಿಸ್ಕೋಬಹುದು ಅಂತ ಹೇಳ್ತೀನಿ. ನೀವು ಯಾವುದಾದ್ರೂ ಬ್ಯಾಂಕ್ನ ಕ್ರೆಡಿಟ್ ಕಾರ್ಡ್ನ ಹೊಂದಿದ್ರೆ ಅದರ ಮೂಲಕ ನೀವು EMI ಮೂಲಕ ನೀವು ಫ್ಲಿಪ್ಕಾರ್ಟಲ್ಲಿ ಯೂಸ್ ಮಾಡ್ಕೋಬಹುದು. EMIಗಾಗಿ ನೀವು ಫ್ಲಿಪ್ಕಾರ್ಟಲ್ಲಿ ಆ ಕಾರ್ಡನ್ನು ಯೂಸ್ ಮಾಡ್ಕೋಬಹುದು. ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ICICI ಬ್ಯಾಂಕ್ನ ಒಂದು ಕ್ರೆಡಿಟ್ ಕಾರ್ಡ್ನ ನಾನು ಯೂಸ್ ಮಾಡಿ ನಿಮಗೆ EMI ಮೂಲಕ ಒಂದು ಪ್ರಾಡಕ್ಟ್ನ ಬೈ ಮಾಡಿ ತೋರಿಸ್ತೀನಿ. ಇಲ್ಲಿ ಒಂದು ಫೋನ್ನ ಸೆಲೆಕ್ಟ್ ಮಾಡಿದ್ದೀನಿ ಸ್ನೇಹಿತರೆ. ಈ ಒಂದು ಫೋನನ್ನು ನಾನು ಫ್ಲಿಪ್ಕಾರ್ಟ್ ಮೂಲಕ ಬೈ ಮಾಡ್ತೀನಿ, EMI ಮೂಲಕ ಬೈ ಮಾಡ್ತೀನಿ. ಇಲ್ಲಿ ಒಂದ್ಸಾರಿ ಡೀಟೇಲ್ಸ್ನ ನೋಡಿಕೊಂಡು ಇಲ್ಲಿ ಕೆಳಗಡೆ ಬೈ ನೌ ಅನ್ನೋಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಕಲರ್ನು ಅಥವಾ ಎಲ್ಲವನ್ನು ಕೂಡ ನೀವು ಏನೇನು ಒಂದು ಇಲ್ಲಿ ನೋಡಿ ಅಡ್ರೆಸ್ಸು ಡೆಲಿವರಿ ಅಡ್ರೆಸ್ ಎಲ್ಲವನ್ನು ಕೂಡ ಕನ್ಫರ್ಮ್ ಮಾಡಿಬಿಟ್ಟು ಒಂದ್ಸಾರಿ ಇಲ್ಲಿ ಬೈ ನೌ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಈ ರೀತಿ ಏನಾದರೂ ನಿಮಗೆ ಆಫರ್ಸ್ಗಳು ಬಂದರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಳೋಣ, ಸದ್ಯಕ್ಕೆ ಇದು ಬೇಡ. ನಂತರದಲ್ಲಿ ಇಲ್ಲಿ ನೋಡಿ ಮತ್ತೊಂದು ಬಾರಿ ಅಡ್ರೆಸ್ನೆಲ್ಲ ನೋಡಿಕೊಂಡು ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಪ್ರೈಸ್ ಕೂಡ ನೀವು ನೋಡ್ತಾ ಇರ್ಬೋದು. ಕಂಟಿನ್ಯೂ ಅಂತ ನಾವು ಕ್ಲಿಕ್ ಮಾಡ್ಕೊಂಡ ನಂತರದಲ್ಲಿ ಇಲ್ಲಿ ನೋಡಿ ಈ ರೀತಿ ಒಂದು ಪ್ರೊಸೆಸಿಂಗ್ ಆಗ್ತಾ ಇದೆ. ಆದ ನಂತರದಲ್ಲಿ ಇಲ್ಲಿ ಕ್ರೆಡಿಟ್ ಕಾರ್ಡ್ನ ಇಲ್ಲಿ ಕೆಳಗಡೆ EMI ಆಪ್ಷನ್ನ ತಗೊಳ್ಳಿ. EMI ಆಪ್ಷನ್ನ ತಗೊಂಡ್ಮೇಲೆ ಇಲ್ಲಿ ಆಲ್ EMI ಆಪ್ಷನ್ಸ್ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ನೀವು ಯಾವ ಬ್ಯಾಂಕ್ನ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಇರುವಂಥ ಎಲ್ಲ ಬ್ಯಾಂಕ್ಗಳು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ICICI ಬ್ಯಾಂಕ್ನ ಕ್ರೆಡಿಟ್ ಕಾರ್ಡ್ ಮೇಲೆ ನಾನು ಸೆಲೆಕ್ಟ್ ಮಾಡಿದ್ದೀನಿ, ಯಾಕೆಂದರೆ ನಾನು ICICI ಬ್ಯಾಂಕ್ನ ಕಾರ್ಡ್ ಮೂಲಕ ತರಿಸ್ತಾ ಇದ್ದೀನಿ. ಇಲ್ಲಿ ಕೆಳಗಡೆ ಪ್ಲ್ಯಾನ್ಗಳು ನೋಡ್ಬೋದು. 6 ತಿಂಗಳು, 9 ತಿಂಗಳು, 12 ತಿಂಗಳು ಪ್ಲ್ಯಾನ್ಗಳು ಇರುತ್ತೆ. ನಿಮಗೆ ಎಷ್ಟು ತಿಂಗಳ ಪ್ಲ್ಯಾನ್ ಬೇಕು ಅಮೌಂಟ್ ಎಲ್ಲ ಇಲ್ಲಿ ತೋರಿಸ್ತಾ ಇರುತ್ತೆ. ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಎಷ್ಟು ತಿಂಗಳ ಪ್ಲ್ಯಾನ್ ಬೇಕು ಅಂತ. ಇಲ್ಲಿ ನೋಡಿ ಸೆಲೆಕ್ಟ್ EMI, ಸೆಲೆಕ್ಟ್ ಪ್ಲ್ಯಾನ್ ಆ್ಯಂಡ್ ಕಂಟಿನ್ಯೂ ಅಂತ ಇರುತ್ತೆ. ಅಲ್ಲಿ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ನೋಡಬಹುದು ನಾವು ಕಾರ್ಡ್ ನಂಬರ್ನ, ಕಾರ್ಡ್ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. 16 ಅಂಕಿಗಳ ನಂಬರು, ಅದರ ಎಕ್ಸ್ಪೈರಿ ಡೇಟು ಮತ್ತು CVV ನಂಬರು ಎಲ್ಲವೂ ಕೂಡ ನಿಮಗೆ ಕಾರ್ಡ್ ಮೇಲೆ ನೋಡೋದಕ್ಕೆ ಸಿಗುತ್ತೆ. ಅವುಗಳನ್ನ ಫಿಲ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಫಿಲ್ ಮಾಡಿದ ನಂತರದಲ್ಲಿ ಪ್ಲೇಸ್ ಆರ್ಡರ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಪ್ಲೇಸ್ ಆರ್ಡರ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸೆಕ್ಯೂರ್ ಮೈ ಕಾರ್ಡ್ ಅಂತ ಬರ್ತಾ ಇದೆ. ಇಲ್ಲಿ ಸದ್ಯಕ್ಕೆ ನಾನು ಸೇವ್ ಮಾಡೋದಿಲ್ಲ, ಅದನ್ನು ನೀವು ಬೇಕಾದರೆ ಸೇವ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಕೆಳಗಡೆ ನಾಟ್ ನೌ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಿ ಏನೂ ತೊಂದರೆ ಇಲ್ಲ. ನಾಟ್ ನೌ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಪ್ರೊಸೆಸಿಂಗ್ ಆಗುತ್ತೆ. ಆದ ನಂತರದಲ್ಲಿ ನಾನು ಪ್ಲ್ಯಾನ್ ಕೂಡ ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದೀನಿ. ಈಗ ಓನ್ಲಿ OTP ಬರುತ್ತೆ, OTP ಹಾಕಿ ಸಬ್ಮಿಟ್ ಮಾಡೋದು ಒಂದೇ ಕೆಲಸ ಬಾಕಿ. ಇಲ್ಲಿ ಒಂದು ಇಲ್ಲಿ ನೋಡಿ OTP ಪೇಜ್ ಅನ್ನೋದು ಓಪನ್ ಆಗಿದೆ. ಇಲ್ಲಿ OTPನ ಹಾಕಿದ ನಂತರದಲ್ಲಿ ಪೇ ಸೆಕ್ಯೂರ್ಲಿ ಅಂತ ನೀವು ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮ್ಮ ಒಂದು EMI ಅನ್ನೋದು ಸಂಪೂರ್ಣವಾಗಿ ನೋಡಿ ಪೇ ಸೆಕ್ಯೂರ್ಲಿ ಅಂತ ನೀವು ಕ್ಲಿಕ್ ಮಾಡಬೇಕು. ಮಾಡಿದ ತಕ್ಷಣದಲ್ಲಿ ನಿಮ್ಮ ಒಂದು ಪೇಮೆಂಟ್ ಅನ್ನೋದು ಸಕ್ಸಸ್ಫುಲ್ ಆಗುತ್ತೆ. ಆದ ತಕ್ಷಣದಲ್ಲಿ ಆರ್ಡರ್ ಅನ್ನೋದು ಈ ರೀತಿ ಪ್ಲೇಸ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಆರ್ಡರ್ ಅನ್ನೋದು ಪ್ಲೇಸ್ ಆಗಿದೆ. ಈ ರೀತಿ ನಾವು ಫ್ಲಿಪ್ಕಾರ್ಟ್ನಲ್ಲಿ ಯಾವುದಾದ್ರೂ ಬ್ಯಾಂಕ್ನ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿಕೊಂಡು ಒಂದು EMI ಮೂಲಕ ಆರ್ಡರ್ನ ಪ್ಲೇಸ್ ಮಾಡ್ಬೋದು.